ಇರಾನ್ ಯುದ್ಧೋತ್ಸಾಹದಲ್ಲಿದೆ. ಅಮೆರಿಕ ಇನ್ನೊಂದು ರೀತಿಯಲ್ಲಿ ಟೈಮಿಂಗ್ ಕೊಡ್ತಾ ಇದೆ, ಡೆಡ್ಲೈನನ್ನು. ಇನ್ನೊಂದು ಕಡೆಗೆ ಈಗ ನಮ್ಮ ದೇಶದಲ್ಲಿ ಆಟೋ ಗ್ಯಾಸ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಪರಿಸ್ಥಿತಿ ಆಟೋದವರದ್ದು ಎಲ್ಲಿದೆ ನೋಡಿ. ರಾಜ್ಯದಲ್ಲಿ ಮುಗಿಯದ ಆಟೋ ಚಾಲಕರ ಗೋಳು. ಗ್ಯಾಸ್ಗಾಗಿ ಕ್ಯೂ ನಿಂತು ಸಾಕಾಗಿ ಆಟೋದಲ್ಲೇ ನಿದ್ದೆ. ಆಟೋ ಚಾಲಕರ ಪರದಾಟಕ್ಕೆ ಪರಿಹಾರವೇ ಇಲ್ವಾ? ಮಧ್ಯಪ್ರಾಚ್ಯ ಯುದ್ಧ ಘನಘೋರ ಹಂತಕ್ಕೆ ತಲುಪ್ತಾ ಇದ್ದು, ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವಕ್ಕೆ ಮಾತ್ರ ಪರಿಹಾರವೇ ಸಿಗ್ತಾ ಇಲ್ಲ. 80% ಬಂಕ್ಗಳಲ್ಲಿ ಆಟೋ LPG ಖಾಲಿಯಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಲಭ್ಯ ಇರುವ ಬೆರಳೆಣಿಕೆ ಬಂಕ್ಗಳ ಎದುರು ಆಟೋ ಚಾಲಕರು ಹಗಲಿರುಳು ಕಾಯುವ ಸ್ಥಿತಿ ಎದುರಾಗಿದೆ. ಗ್ಯಾಸ್ ಭರ್ತಿ ಮಾಡಿಕೊಂಡು ರಸ್ತೆಗಿಳಿಯಬೇಕಿದ್ದ ಆಟೋ ಚಾಲಕರು ಊಟ ತಿಂಡಿ ಬಿಟ್ಟು ಬಂಕ್ಗಳ ಎದುರು ಕ್ಯೂ ನಿಲ್ಲಬೇಕಾಗಿದೆ. ದಿನವಿಡೀ ಗ್ಯಾಸ್ಗಾಗಿ ಕ್ಯೂ ನಿಂತರೂ ಚಾಲಕರಿಗೆ ಆಟೋ LPG ಮರೀಚಿಕೆಯಾಗಿದೆ. ಇವತ್ತಿನ ಗ್ಯಾಸ್ ಟ್ರಬಲ್ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು, ಆಟೋ ಗ್ಯಾಸ್ ಅಭಾವದ ವಾಸ್ತವ ಸ್ಥಿತಿಯನ್ನ ತೋರಿಸ್ತೀವಿ ನೋಡಿ. ಬಂಕೆ ಮನೆ, ಆಟೋನೇ ಬೆಡ್ರೂಮ್. ಗ್ಯಾಸ್ಗಾಗಿ ಕಾದು ಕಾದು ಆಟೋದಲ್ಲಿ ನಿದ್ದೆ. ಬೆಂಗಳೂರಲ್ಲಿ ಆಟೋ ಚಾಲಕರ ಗೋಳಾಟ ಮುಂದುವರೆದಿದೆ. ಮಾಗಡಿ ರಸ್ತೆ ಟೋಲ್ ಗೇಟ್ ಬಳಿಯ ಭಾರತ ಪೆಟ್ರೋಲಿಯಂ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ನಿನ್ನೆ ಸುಮಾರು 150 ಆಟೋಗಳಿಗೆ ಗ್ಯಾಸ್ ಫಿಲ್ಲಿಂಗ್ ಮಾಡಿದ್ದ ಬಂಕ್ನಲ್ಲಿ ಇವತ್ತು ಸ್ಟಾಕ್ ಇರದ ಕಾರಣ ಬಂದ್ ಮಾಡಲಾಗಿದೆ. ಯಾವಾಗ ಸ್ಟಾಕ್ ಬರುತ್ತೋ ಆಗ ಗ್ಯಾಸ್ ತುಂಬಿಸ್ಕೊಳ್ಳೋಣ ಅಂತ ಚಾಲಕರು ಬಂಕ್ ಎದುರು ಕ್ಯೂ ನಿಂತು. ಇನ್ನು ರಾತ್ರಿಯಿಂದಲೂ ಕಾದು ಸುಸ್ತಾಗಿ ಆಟೋದಲ್ಲೇ ಚಾಲಕರು ಮಲಗಿದ್ದಾರೆ. ಆಟೋ ರಿಸರ್ವ್ನಲ್ಲಿದೆ. ಮತ್ತೊಂದು ಬಂಕ್ಗೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಆಟೋ ಸ್ಟಾರ್ಟ್ ಮಾಡಿ ಹೋದರೆ ಎಲ್ಲಿ ನಿಲ್ಲುತ್ತೋ ಅನ್ನೋ ಆತಂಕದಲ್ಲಿ ಬೇರೆ ಆಯ್ಕೆ ಇಲ್ಲದೆ ಗ್ಯಾಸ್ ಬರುವ ತನಕ ಇಲ್ಲೇ ನಿಲ್ಲಿಸ್ತಾ ಇದ್ದೀವಿ ಅಂತಿದ್ದಾರೆ ಆಟೋ ಚಾಲಕರು. ಆಟೋ LPGಗಳಿಗೆ ಇವತ್ತು ಕೂಡ ಗ್ಯಾಸ್ ಸಿಗದೆ ಪರದಾಟ ಮಾಡುವಂಥ ಪರಿಸ್ಥಿತಿ ಮುಂದುವರಿತದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಈಗ ನಾವೀಗ ಮಾಗಡಿ ರೋಡ್ ಟೋಲ್ ಗೇಟ್ ಬಳಿ ಇರುವಂತಹ ಭಾರತ್ ಪೆಟ್ರೋಲಿಯಂನ ಗ್ಯಾಸ್ ಮುಂಭಾಗದಲ್ಲಿದ್ದೇವೆ. ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಅನ್ನು ಹಾಕಿ ಅಂದ್ರೆ ನಮ್ಮ ಬಳಿ ಮಾರಾಟವನ್ನ ಸದ್ಯಕ್ಕೆ ಸ್ಟಾಪ್ ಮಾಡಲಾಗಿದೆ. ನಿನ್ನೆ ಎಲ್ಲವೂ ಕೂಡ ಕೊಟ್ಟಿದ್ರು. ನಿನ್ನೆ ಕೊಡೋದ್ರ ಜೊತೆಗೆ ಒಂದಷ್ಟು ಬೆಳಗ್ಗೆಯಿಂದಲೇ ಎಷ್ಟು ಸ್ಟಾಕ್ ಇದೆ ಅಷ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ರು. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಚಾಲಕರೊಬ್ರು ಕಾದು 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 ಆಟೋದಲ್ಲೇ ಮಲಗಿರುವಂಥದ್ದು. ಅಂದ್ರೆ ಇವರೆಲ್ಲರೂ ಕೂಡ ತಡರಾತ್ರಿಯೇ ಬರ್ತಾರೆ, ಹಿಂದಿನ ದಿನ ರಾತ್ರಿಯೇ ಬರ್ತಾರೆ, ಬಂದು ಕಾದು ಮಲಗ್ತಾರೆ. ಬಹಳ ಒಂದು ರೀತಿಯಾದಂತಹ ಬೇಸರದ ವಿಚಾರ ಈ ರೀತಿಯಾದಂಥ ದೃಶ್ಯಾವಳಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ. ಸರ್, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಿ? ಸಿಗ್ತಾ ಇಲ್ವಾ? ಎಲ್ಲ ಇಲ್ಲೇ ಕೂತ್ಬಿಟ್ಟಿದ್ದೀರಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ಬಂದೆ ನಾನು. ಅವ್ರು ಏನು ಹೇಳ್ತಾ ಇಲ್ಲ ಸರ್, ಬರುತ್ತೆ ಬರಲ್ಲ ಅನ್ನೋದು. ಗ್ಯಾಸ್ ರಿಸರ್ವ್ ಅಲ್ಲಿ ಇದೆ, ನಾವು ಎಲ್ಲೂ ಹೋಗೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ನೀವು ಆಟೋ ಮುಂದೆ ಎಲ್ಲೂ ತೆಗಿಯಕ್ಕೂ ಆಗಲ್ಲ ಸರ್. ರಿಸರ್ವ್ ಅಲ್ಲಿ ಎಲ್ಲಿ ಕೈ ಕೊಡುತ್ತೆ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲೇ ಕಾಯ್ತಾ ಇದ್ದೀನಿ. ನಾವು ಗ್ಯಾಸ್ಗೆ ಕಾಯ್ತಿದ್ವಿ ಸರ್. ಎಷ್ಟೊಂದಿಂದ ಕಾಯ್ತಾ ಇದ್ರಿ? ಹೇಗೆ ಸರ್, ನಾವು 7 ಗಂಟೆಗೆ ಬಂದ್ವು. 7 ಗಂಟೆಯಿಂದ ಬಂದು ಕೇಳಿದ್ರೆ ಬರಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲಾದ್ರೂ 2-3 ಕಿಲೋಮೀಟರ್ ಇವೆ ಗಾಡಿಗಳು. ಇವಾಗ ನಮ್ಮ ಹತ್ರ ರಿಸರ್ವ್ ಬಂದಿದೆ. ಅಲ್ಲಿ ಹೋಗಿ ಸೆಂಟ್ರಲ್ ಗ್ಯಾಸ್ ಖಾಲಿ ಆಯ್ತು ಅಂದ್ರೆ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ನಿಲ್ಲಿಸ್ಬೇಕಾಗ್ತದೆ ಗ್ಯಾಸ್. ಇನ್ನು MEI ಬಳಿ ಇರುವ ಇಂಡಿಯನ್ ಪೆಟ್ರೋಲ್ ಬಂಕ್ನಿಂದ RMC ಯಾರ್ಡ್ ವರೆಗೂ ಆಟೋ LPGಗಾಗಿ ಚಾಲಕರು ಕ್ಯೂ ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ಬಂಕ್ ಎದುರು ಆಟೋಗಳು ಸಾಲುಗಟ್ಟಿ ನಿಂತಿವೆ. ಒಂದೊಂದು ಕಡೆ ಒಂದೊಂದು ಗ್ಯಾಸ್ ರೇಟ್ ಮಾಡ್ತಾ ಇದ್ದಾರೆ. ದುಪ್ಪಟ್ಟು ಚಾರ್ಜ್ ಮಾಡ್ತಾ ಇರುವ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಸದ್ಯ ನಾನು ಬೆಂಗಳೂರಿನ MEI ಬಳಿ ಇರುವಂಥ ಇಂಡಿಯನ್ ಗ್ಯಾಸ್ ಬಳಿ ಇದ್ದೇನೆ. ಸದ್ಯ ಆಟೋ ಡ್ರೈವರ್ಗಳು ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ಗಾಗಿ ಕಾಯ್ತಿರುವಂಥ ವಿಜುವಲ್ಸ್ ಏನಿದೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು MEI ಬಳಿ ಇರುವಂಥ ಇಂಡಿಯನ್ ಪೆಟ್ರೋಲ್ ಬಂಕಿಂದ ಹಿಡಿದು ಸುಮಾರು ಕಿಲೋಮೀಟರ್ ದೂರ ಆಟೋಗಳು ನಿಂತಿರುವಂಥದ್ದು. ಇಲ್ಲಿಂದ ಸುಮಾರು RMC ಯಾರ್ಡ್ ಬಳಿ ತನಕ ಆಟೋ ಗ್ಯಾಸ್ಗಾಗಿ ನಿಂತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಹೇಳೋದು ಸರ್, ಡೈಲಿ ನೋಡ್ತಾ ಇದ್ದೀರಲ್ಲ ನೀವೇ. ಏನು ಹೇಳೋದ ಹೇಳಿ? ಪ್ರತಿದಿನ ಇದೇ ಸಮಸ್ಯೆ. ಹೇಳಿ ನಮಗೂ ಸಾಕಾಗ್ತಾ ಇದೆ. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಮಾಡ್ಬೇಕು ನೀವೇ ಹೇಳಿ. ಈ ಆಟೋ ಗ್ಯಾಸ್ ಸಮಸ್ಯೆ ಆಗ್ತಿರೋ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವಂಥ ಎಲ್ಲ ಗೊತ್ತಿರೋ ವಿಷಯನೇ. ಯಾರಿಗೇನು ಗೊತ್ತಿದ್ದಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸಮಸ್ಯೆ 100 ಇದೆ, ಯಾರು ಬಗೆಹರಿಸ್ತಾ ಇಲ್ಲ. ಆಟೋದವ್ರ ಮೇಲೆ ಯಾರಿಗೂ ಕರುಣೆ ಯಾರಿಗೂ ಇಲ್ಲ. ನಾನು 7:20 ಬಂದಿದ್ದು, ಇನ್ನೂ ಹಾಕಿಲ್ಲ ನಮ್ಗೆ. ಏನು ನಮ್ಮ ಹೇಳ್ತಾರೆ ಪ್ರಾಬ್ಲಮ್ ಹಿಂಗೆ ಆಗ್ಬಿಟ್ಟಿದೆ ಹೇಳಿ. ಏನು ಮನೆ ಬೆಳೆ ಕಟ್ಟೋದು, ಹೆಂಡತಿ ಮಕ್ಳು ನೋಡೋದು, ಹಂಗೆ ಜೀವನ ಹಂಗೆ ಆಗ್ಬಿಟ್ಟಿದೆ. ನಮ್ಮ ಪರಿಸ್ಥಿತಿ ಭಗವಂತನ ಗೊತ್ತು. ಅವ್ರು ಹೇಳ್ತಾ ಇದ್ದಾರೆ ಡೈಲಿ ಪರಿಸ್ಥಿತಿ ನೀವೇ ನೋಡಿ, ಎಷ್ಟು ಗಾಡಿಗಳು ನಿಂತಿದೆ. ಸರ್ಕಾರ ಕೇಳೋದು ಏನಂದ್ರೆ ಇಷ್ಟ ಆಗೋದವ್ರಿಗೆಲ್ಲ ಅಷ್ಟು ಆಟೋದವ್ರಿಗೆ ಹೆಲ್ಪ್ ಮಾಡಬೇಕು. ಬೇರೆ ನಾವೇನು ಕೇಳೋಕ್ಕಾಗಲ್ಲ. ಅವ್ರ ಹತ್ರ ಅವ್ರ ಮನೇಲಿ ಇದೆ, ಆಟೋ ಮನೇಲಿ ಇಲ್ಲ. ಯಾಕಂದ್ರೆ ಆಟೋದವ್ರು ಇಷ್ಟೇ ಕಷ್ಟ ಹೇಳ್ಕೊಂಡ್ರೆ ಅದು ಹಂಗೆ ಇದೆ ಹೊರತು ಯಾರು ಪರಿಹಾರ ಕೊಡ್ತಾ ಇಲ್ಲ. ಅದೇನೋ 15,000 ಅಂದ್ರು ಯಾರಿಗೂ ಆಗ್ತಾ ಇಲ್ಲ. ಇನ್ನು BEL ಬಳಿ ಇರುವ ಬಂಕ್ನಲ್ಲಿ ರಾತ್ರಿಯಿಂದಲೇ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಆಟೋದಲ್ಲೇ ನಿದ್ದೆ, ಆಟೋದಲ್ಲೇ ತಿಂಡಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದ್ರೂ ಯಾರೂ ಕೇಳ್ತಿಲ್ಲ ಅಂತ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ.
ಬೆಂಗಳೂರಲ್ಲಿ ಯಾವುದೇ ಆಟೋ ಬಂಕ್ಗಳ ಮುಂದೆ ಹೋದ್ರೆ ಈ ರೀತಿ ಸಾಲುಗಟ್ಟಿ ನಿಂತಿರುವಂತ ಆಟೋ ಚಾಲಕರು ಕಾಣಿಸ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಬೆಳಗ್ಗೆಯಿಂದ ಅಂದ್ರೆ ಎಷ್ಟು ಆಟೋಗಳು ರಸ್ತೆಗೆ ಇಳಿಯದೇನೆ ಅಂದ್ರೆ ಗ್ಯಾಸ್ಗಳು ಇಲ್ಲದೇನೆ ಕಾಯ್ತಿರುವಂಥದ್ದು. ಯಾವಾಗಿಂದ ಕಾಯ್ತಾರೆ ಅವರನ್ನೇ ಮಾತಾಡಿಸ್ತಾ ಕೇಳ್ತಾ ಹೋಗ್ತೀನಿ ಅವರ ಕಷ್ಟಗಳು ಏನಾಗ್ತಾ ಇದೆ ಅಂತ. ಸರ್, ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಾ? ಸರ್, ರಾತ್ರಿ 11 ಗಂಟೆಯಿಂದ ಕಾಯ್ತಾ ಇದ್ದೀನಿ ಸರ್. ಅಂದ್ರೆ ರಾತ್ರಿ 11 ಗಂಟೆಯಿಂದ ರಸ್ತೆಲೇ ಇದ್ದೀರಾ? ಸರ್, ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಈ ಸುತ್ತಮುತ್ತ ಒಂದು 7-8 ಬಂಕ್ ಐತೆ, ಎಲ್ಲಾನು ಕ್ಲೋಸು. ರಾತ್ರಿ 11 ಗಂಟೆಯಿಂದ ಇಲ್ಲೇ ಬಂದು ಇಲ್ಲೇ ಮಾಡ್ತಾ ಇರ್ತೀವಿ ಸರ್. ರಾತ್ರಿ ನಿದ್ದೆನೂ ಇಲ್ಲ, ಬೆಳಿಗ್ಗೆ ತಿಂಡಿನೂ ಇಲ್ಲೇನೆ? ಏನು ಇಲ್ಲ, ಇನ್ನೂ ಏನು ಮಾಡಿಲ್ಲ ಸರ್, ಇಲ್ಲೇ ಕೂತಿದ್ದೀವಿ. ಗ್ಯಾಸ್ ಬರುತ್ತೆ ಅಂತ ಹೇಳಿದ್ದಾರೆ, ಕಾಯ್ತಾ ಇದ್ದೀವಿ ಸರ್. ಎಷ್ಟು ಗಂಟೆಗೆ ಬರುತ್ತೆ ಅಂದಿದ್ದಾರೆ? ಸರ್, ಇನ್ನೂ ಅದು ಅವ್ರಿಗೂ ಡೌಟಲ್ಲಿದೆ. ಬಂಕ್ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅವ್ರಿಗೂ ಡೌಟಲ್ಲಿದೆ. 40 ವರ್ಷ ಆಯಿತು ನಾನು ಆಟೋ ಡ್ರೈವರ್. ನನಗೆ 66 ವರ್ಷ. 5 ಜನ ಮಕ್ಕಳಿದ್ದಾರೆ, 4 ಜನ ಮೊಮ್ಮಕ್ಕಳಿದ್ದಾರೆ. ನಾವು 1 ವಾರ ಆಯಿತು ಆಟೋ ಓಡಿಸಿ, 1 ವಾರ ಆಯಿತು. ಮಕ್ಕಳು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗ್ತಾರೆ, ಬಾಡಿಗೆ, ಫೈನಾನ್ಸು, ಬಡ್ಡಿ. ಪರಿಸ್ಥಿತಿ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ. ಸಿಕ್ಕಾಪಟ್ಟೆ ಎಲ್ಲರಿಗೂ ಎಲ್ಲ ಆಟೋಗಳು ಎಲ್ಲ ನಿಂತಿದೆಯಲ್ಲ, ಎಲ್ಲ ಆಟೋನು ರಾತ್ರಿಯಿಂದ ಇಲ್ಲಿ ಕಾಯ್ತಾನೆ ಇದ್ದೀವಿ. ನಿದ್ದೆಗಳಿಲ್ಲ, ಸರಿಗೆ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಸರಿಗೆ ನಮ್ಗೆ ನಾಷ್ಟಗಳಿಲ್ಲ, ಊಟಗಳಿಲ್ಲ. ನಾವು ಇಷ್ಟು ಜನ ಇಲ್ಲಿ ಕಾಯ್ತಾ ಇದ್ದೀವಿ. ಯಾರನ್ನ ಒಬ್ಬರು ಬಂದು ಸರಿ ಇಲ್ಲಿರೋರ್ಗೆ ಕಷ್ಟ ಇದೆಯಲ್ಲಪ್ಪ ಏನು ಎತ್ತ ಅಂತ ಯಾರು ನಮ್ಮನ್ನು ಕೇಳೋರೇ ಇಲ್ಲ. ಗ್ಯಾಸ್ಗಾಗಿ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಂದ ಚಾಲಕ ಚಾಮರಾಜಪೇಟೆಯಲ್ಲಿ ಜಮೀರ್ ಕಚೇರಿವರೆಗೂ ಕ್ಯೂ. ಇತ್ತ ಚಾಮರಾಜಪೇಟೆ ಬಳಿಯ ಮೈಸೂರು ರಸ್ತೆಯಲ್ಲಿರುವ ಭಾರತ್ ಪೆಟ್ರೋಲಿಯಂ ಬಂಕ್ನಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಮುಗಿಬಿದ್ದಿದ್ರು. ತಡರಾತ್ರಿ 12:30ರಿಂದಲೇ ಆರಂಭವಾಗಿರುವ ಕ್ಯೂನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಆಟೋಗಳು ಗ್ಯಾಸ್ಗಾಗಿ ಸಾಲುಗಟ್ಟಿವೆ. ಗ್ಯಾಸ್ ಹಾಕಿಸೋದಕ್ಕೆ ಚನ್ನಪಟ್ಟಣದಿಂದ ಚಾಲಕನೋರ್ವ ಬಂದಿದ್ದಾನೆ. ರಾತ್ರಿ 11 ಗಂಟೆಗೆ ಬಂಕ್ಗೆ ಬಂದ ಚಾಲಕ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅಂತ ಬಂದಿದ್ದೇನೆ ಎಂದಿದ್ದಾರೆ. ಸದ್ಯ ಚಾಮರಾಜಪೇಟೆಯ ಮೈಸೂರು ರಸ್ತೆ ಬಳಿ ಇರುವಂತಹ ಭಾರತ್ ಪೆಟ್ರೋಲಿಯಂನಲ್ಲಿ ಇದ್ದೇನೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇದೆ ಅಂತ ಗೊತ್ತಾದಾಗೆ ಮುಗಿಬೀಳ್ತಾ ಇದ್ದಾರೆ. ಪರಿಸ್ಥಿತಿ ಬಹಳ ವಿಕೋಪಕ್ಕೆ ತಿರುಗುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಇಷ್ಟೇ, ಎಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇದೆ ಅಲ್ಲೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಟೋ ಚಾಲಕರು ಮುಗಿಬೀಳ್ತಾ ಇರುವಂತಹ ಪರಿಸ್ಥಿತಿ. ಸಿಬ್ಬಂದಿಗಳ ಜೊತೆ ಗಲಾಟೆಯನ್ನ ಮಾಡುವಂಥದ್ದು ಬಂಕ್ನ ಸಿಬ್ಬಂದಿಗಳ ಜೊತೆ ಇದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಸದ್ಯ ತಡರಾತ್ರಿ 1 ಗಂಟೆ 12:30 1 ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತು ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಆಯ್ಕೆಗಳೇ ಇಲ್ಲ. ಕಾರಣ ಇಷ್ಟೇ, ಗಮನಿಸಬಹುದು ವಿಜುವಲ್ಸ್ ಅನ್ನ. ಕ್ಯೂ ಸುಮಾರು 1-1.5-2 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. 400ಕ್ಕೂ ಹೆಚ್ಚು ಆಟೋಗಳು ಸಾಲುಗಟ್ಟಿ ನಿಂತಿದೆ. ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಬಂದು ಬಂಕ್ಗಳ ಬಳಿ ಕಾಯ್ತಾ ಇರುವಂತವ್ರು. ಯಾರು ಕೂಡ ಮನೆಗಳಿಗೂ ಹೋಗಿಲ್ಲ. ಇಂದ ಬಂದಿದ್ರಿ ಸರ್ ನೀವು? ಅಂದ್ರೆ ಗ್ಯಾಸ್ ಹಾಕ್ಸ್ಕೊಳಕ್ಕೆ ಅಂತಾನೆ ಬಂದಿರುವಂತದ್ದ? ಗ್ಯಾಸ್ ಹಾಕ್ಸ್ಕೊಳಕ್ಕೆ. ಯಾಕೆ ಅಲ್ಲೂ ಸಿಗ್ತಾ ಇಲ್ಲ? ಎಲ್ಲೂ ಇಲ್ಲ ಗ್ಯಾಸ್. ಎಷ್ಟೊತ್ತಿಗೆ ಬಂದ್ರಿ ನೀವು ಹಂಗಿದ್ರೆ? ರಾತ್ರಿ 12:30ಕ್ಕೆ ಬಂದಿತ್ತು ಚನ್ನಪಟ್ಟಣದಿಂದ. ಅಂದ್ರೆ ಈಗ ಗ್ಯಾಸ್ ಫಿಲ್ ಮಾಡ್ಕೊಂಡು ವಾಪಸ್ ಚನ್ನಪಟ್ಟಣಕ್ಕೆ ಹೋಗ್ಬೇಕಾ ನೀವು? ವಾಪಸ್ ಚನ್ನಪಟ್ಟಣ. ಚಾಮರಾಜಪೇಟೆ ಇಂಡಿಯನ್ ಆಯಿಲ್ ಬಂಕ್ ಮುಂದೆಯೂ ಚಾಲಕರು ಸಾಲುಗಟ್ಟಿ ನಿಂತಿದ್ದು ಪ್ರತಿ ಆಟೋಗೂ 700 ರೂಪಾಯಿ ನಿಗದಿ ಮಾಡಲಾಗಿದೆ. ಸದ್ಯ 2 ಟನ್ ಸ್ಟಾಕ್ ಬಂದಿದೆ. ಸ್ಟಾಕ್ ಇರುವಷ್ಟು ಹಾಕ್ತೀವಿ ಅಂತ ಇದ್ದಾರೆ ಸಿಬ್ಬಂದಿ. ಚಾಮರಾಜಪೇಟೆಯಲ್ಲಿ ಆಟೋ ಚಾಲಕರ ಕ್ಯೂ ಸಚಿವ ಜಮೀರ್ ಕಚೇರಿವರೆಗೂ ತಲುಪಿದೆ. ಬೆಳಗ್ಗೆ 6 ಗಂಟೆಯಿಂದ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ಸದ್ಯ ನಾನೀಗ ಚಾಮರಾಜಪೇಟೆಯ ಮತ್ತೊಂದು ಬಂಕ್ನ ಮುಂಭಾಗದಲ್ಲಿದ್ದೇನೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಏನಿದೆ, ಇಲ್ಲೂ ಕೂಡ ಚಾಲಕರು ಮುಗಿಬಿದ್ದು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತಹ ದೃಶ್ಯಾವಳಿಗಳು ನಮಗೆ ಕಾಣ ಸಿಗ್ತಾ ಇದೆ. ಇಲ್ಲೂ ಕೂಡ ಸ್ಟಾಕ್ ಇರಲಿಲ್ಲ. ಸ್ಟಾಕ್ ಬಂದಾದ ಕೂಡಲೇ ಸ್ಟಾಕ್ ಬರ್ತಾ ಇದ್ದಂಗೆನೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಬೆಳಗ್ಗೆ 2 ಗಂಟೆ 3 ಗಂಟೆಯಿಂದಲೇ ಸಾಲುಗಟ್ಟಿ ಆಟೋ ಚಾಲಕರು ನಿಂತಿದ್ದಾರೆ. ಹೆಚ್ಚು ಕಡಿಮೆ 400-450ಕ್ಕೂ ಹೆಚ್ಚು ಆಟೋಗಳು ಕ್ಯೂನಲ್ಲಿ ಬರ್ತಾ ಇದೆ. ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ 700 ರೂಪಾಯಿಗೆ ಫಿಕ್ಸ್ ಅನ್ನ ಮಾಡಲಾಗಿದೆ. 700 ರೂಪಾಯಿಗೆ ಬಿಟ್ಟರೆ ಹೆಚ್ಚುವರಿಯಾಗಿ ಯಾರಿಗೂ ಕೂಡ ಇಂಧನವನ್ನು ಅಂದರೆ ಗ್ಯಾಸ್ ಅನ್ನ LPG ಅನ್ನ ತುಂಬಿಸ್ತಾ ಇಲ್ಲ. ಇಲ್ಲಿನ ಸಿಬ್ಬಂದಿಗಳೇ ನಿಂತು ಅದನ್ನ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾತನಾಡ್ತಾರೆ. ಸರ್, ಎಷ್ಟೊತ್ತಲ್ಲಿ ಬಂದ್ರಿ? 6:30 7 ಗಂಟೆಗೆ ಬಂದೆ. 7 ಗಂಟೆಗೆ ಆಯ್ತು, ಇಷ್ಟೊತ್ತಾದ್ರೂ ಇನ್ನೂ ಸಿಕ್ಕಿಲ್ಲ. ಬೇರೆ ಕಡೆ ಹೋಗಿ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಬಂದು ಏನಿಲ್ಲ, ಯಾವ ಕಡೆ ಸಿಗ್ತಾ ಇಲ್ಲ, ಎಲ್ಲಿ ಸಿಗ್ತಾ ಇಲ್ಲ. ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ಇಲ್ಲಿ? ಏನು ಗೊತ್ತಿಲ್ಲ, ನೋಡ್ಬೇಕು ಅದು. ಅದನ್ನ ಅದೃಷ್ಟ. ಅದು ಸಿಕ್ಕಿದ್ರೆ ಅದೃಷ್ಟ, ಇಲ್ಲ ಅಂದ್ರೆ ಇಲ್ಲ. ನಗುವಂಗಿಲ್ಲ, ಅಳುವಂಗಿಲ್ಲ, ಯಾರಿಗೂ ಹೇಳಂಗಿಲ್ಲ, ಸುಮ್ಮನೆ ಇರೋಂಗೂ ಇಲ್ಲ. ಗ್ಯಾಸ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಒಂದೊಂದ್ ಕಡೆ ಒಂದೊಂದ್ ತರ ರೇಟ್ ಇದೆ. ಜೀವನಕ್ಕೆ ತುಂಬಾ ತೊಂದರೆ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದು, ಇನ್ನೂ ಗ್ಯಾಸ್ ಇಲ್ಲ. ಆದ್ರೆ ಬೆಳಗಿಂದ 5 ಅವರ್ 6 ಅವರ್ ಕಾಯ್ಬೇಕು. ಸರ್ಕಾರದವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ? ನಮ್ಮಂತ ಬಡಪಾಯಿಗಳು ನೋಡಿ, ಬೆಳಗಿಂದ ಉಮಾಡಾಡು ಜಮೀರ್ ಅಹಮದ್ ಆಫೀಸ್ವರೆಗೂ ಹೋಗಿದೆ ಕ್ಯೂ. ಮಕ್ಕಳ ಜೊತೆ ರಾತ್ರಿ ಇಡೀ ಬಂಕ್ ಮುಂದೆ ವಾಸ. ನಮಗೆ ಜೀವನ ಸಾಕಾಗಿ ಸಾಯೋಣ ಅನಿಸ್ತಾ ಇದೆ. ಆಟೋ ಚಾಲಕಿಯರ ನೋವಿನ ಮಾತು. ಜೀವನದ ಬಂಡಿಗಳಿಗಲು ಮಹಿಳೆಯರು ಸಹ ಆಟೋವನ್ನ ಓಡಿಸ್ತಾ ಇದ್ದಾರೆ. ಆದ್ರೀಗ ಗ್ಯಾಸ್ ಸಮಸ್ಯೆಯಿಂದಾಗಿ ಮಕ್ಕಳನ್ನ ಕಟ್ಟಿಕೊಂಡು ರಾತ್ರಿ ಇಡೀ ಬಂಕ್ ಮುಂದೆ ಕಾಯೋದೇ ಆಗಿದೆ. ನಮಗೆ ಜೀವನ ಸಾಕಾಗಿದೆ, ಸಾಯೋಣ ಅನಿಸ್ತಾ ಇದೆ ಅಂತ ಪಬ್ಲಿಕ್ ಟಿವಿ ಜೊತೆ ಮಹಿಳಾ ಆಟೋ ಚಾಲಕರು ನೋವಿನ ಮಾತನ್ನ ಆಡಿದ್ದಾರೆ.
ಎಲೆಕ್ಷನ್ ಸಮಯದಲ್ಲಿ ಆಟೋ ಚಾಲಕರು ಬೇಕು. ಈಗ ಕೇಂದ್ರ ರಾಜ್ಯ ಅಂತ ನಮಗೆ LPG ಕೊಡದೆ ನಮ್ಮ ಸಮಸ್ಯೆಗೂ ಸ್ಪಂದಿಸದೆ ಮೌನವಾಗಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹೀಗೆ ಆದರೆ ಮಕ್ಕಳ ಫೀಸ್ ಕಟ್ಟೋದು ಹೇಗೆ ಅಂತ ಅವಲತ್ಕೊಂಡಿದ್ದಾರೆ. ಮೇಡಮ್ ತುಂಬಾ ಯಾಕಂದ್ರೆ ನಾವು ನೈಟಲ್ಲಿ ಬಂದ್ವಿ, ಮಕ್ಕಳು ಹೊಟ್ಟೆ ಹಸು ಅಂದ ತಕ್ಷಣ ನಮಗೆ ಇಲ್ಲಿ ನಿಂತ್ಕೊಳಕ್ ಆಗಲ್ಲ. ನೈಟ್ ಅಂದ್ರೆ ನೀವು ರಾತ್ರಿ ಹೊತ್ತು ಹೌದು ಬಂದು ನಿಂತ್ಕೊಂಡ್ವಿ. ಮಕ್ಕಳು ಮೇಡಮ್ ಒಂದು 7 ಗಂಟೆಗೆ ನಾವು ಇಲ್ಲಿ ಬಂದು ಗಾಡಿ ಹಾಕಿದ್ವಿ. ಹೌದು ನಿನ್ನೆ ತಿರ್ಗಾ ಏನ್ ಮಾಡಿದ್ವಿ, ಎಲ್ಲ ಹೆಣ್ಮಕ್ಳು ಒಂದೇ ಸರಿನೇ ಬರ್ತೀವಿ ನಾವು, ಯಾಕಂದ್ರೆ ಒಬ್ಬೊಬ್ರು ಬಂದು ನಿಂದ್ರಕ್ ಆಗಲ್ಲ ಅಂತ. ಎಲ್ರು ಬಂದಾಗ ಮಕ್ಕಳೆಲ್ಲ ಅಳಾಕತ್ತಾಗ ನಾವು ಮನೆಗೆ ಹೋಗ್ಲೇಬೇಕು, ಮನೆ ಸಂಸಾರನೂ ನಡೆಸ್ಬೇಕು. ಇತ್ತಾಗ ನಾವು ಇಲ್ಲಿನೂ ನೋಡ್ಬೇಕಂದಾಗ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಜೀವನ ಯಾವ ತರ ಆಗಿದೆ ಅಂದ್ರೆ ಇರೋದೇ ಬೇಡ ಆ ಜೀವನ. ನಾವು ಮಕ್ಕಳು ಕರ್ಕೊಂಡು ನಾವು ಸತ್ತೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ನಮ್ಮ ಜೀವನ ತರ್ತಾ ಇದೆ ಸರ್ಕಾರ. ಅವ್ರ ಮೇಲೆ ಅವ್ರು ಹೇಳ್ತಾರೆ, ಮಧ್ಯದಲ್ಲಿ ಸಿಗಾಕೊಂಡಿರೋರು ನಾವಲ್ವಾ, ನಮಗೆ ಅಂತ ಅವ್ರು ಏನ್ ಮಾಡ್ತಾ ಇದಾರೆ. ಇವಾಗ ರೆಕಗ್ನೈಸ್ ಮಾಡಕ್ ಆಗ್ತಾರ ಇವರು? ಒಬ್ಬೊಬ್ಬರನ್ನೇ ಆಟೋದವ್ರನ್ನ ಕರೆದು ರೆಕಗ್ನೈಸ್ ಮಾಡಿ ಇಷ್ಟಲ್ಲ ಅಂತ ಕೊಡ್ತಾರ? ಏನು ಮಾಡ್ತಿಲ್ವಲ್ಲ. ಹೌದು ಮೇಡಮ್, ನಾವೆಲ್ಲ ರಾತ್ರಿ ಹೊತ್ತು ಕಾಯ್ತಾ ಇದೀವಿ ಇಲ್ಲಿ. ಮತ್ತೆ ಟೈಮ್ ಆಯ್ತಂತ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಒಂದ್ಸಲ 4 ಗಂಟೆ 3 ಗಂಟೆ ಎಲ್ಲ ಕ್ಯೂ ನಿಂತ್ಕೋಬೇಕಾಗುತ್ತೆ. ನಿಂತ್ಕೊಂಡು ನಾವು ಅಷ್ಟಿಗೆ ಹೋಗೋಷ್ಟಿಗೆ ಖಾಲಿ ಆಗುತ್ತೆ ಅಂತಾರೆ. ಒಂದೊಂದು ಜಾಗದಲ್ಲಿ ಒಂದೊಂದು ಥರ ರೇಟ್ ಹೇಳ್ತಾ ಇದ್ದಾರೆ. ಯಾವ ಥರ ನಾವು ಇಲ್ಲಿ ಫಿಕ್ಸಡ್ 500 ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದುಡಿಮೆನೇ ಅಷ್ಟಿಲ್ಲ ಅಂದಮೇಲೆ ನಾವು ಯಾವಾಗ ಹೆಂಗದು 500 ರೂಪಾಯಿನ ಗ್ಯಾಸ್ಗೆ ಹಾಕೊಳ್ಳ, ಮನೆಗೆ ನೋಡೋದ ಇಲ್ಲ ಮಕ್ಕಳು ನೋಡೋದ, ಫೀಸ್ ಕಟ್ಟೋದ? ಈಗ ನಮ್ಮ ಮುಂದಿನ ತಿಂಗಳು ಅಡ್ಮಿಷನ್ ಬರುತ್ತೆ, ಸರ್ಕಾರ ಏನಾದರೂ ಮಾಡುತ್ತಾ? ನಮಗೆ ಎಂಥದ್ದು ಇಲ್ಲ. ತುಂಬ ಕಷ್ಟಪಡ್ತಾ ಇದ್ವಿ. ಒಂದೊಂದು ಹೊತ್ತು ಊಟಕ್ಕೂ ನಾವು ಅಷ್ಟು ಕಷ್ಟಪಡೋ ಥರ ಪರಿಸ್ಥಿತಿ ಬಂದಿದೆ ನಮಗೆ. ಈಗ ಆಟೋ ಓಡಿಸೇನೆ ನಾವು ಸಂಸಾರ ಮಾಡೋ ಥರ ನಮ್ಮ ಜೀವನ ಈಗ ಆಗ್ಬಿಟ್ಟಿದೆ. ಈಗ ಅದರಲ್ಲೂ ನಮಗೆ ಇಷ್ಟು ತೊಂದರೆ ಆಗ್ತಿದೆ ಅಂದರೆ ಸರ್ಕಾರ ಇದು ಪರಿಹಾರ ಮಾಡಲೇಬೇಕು. ಇಲ್ಲಾಂದ್ರೆ ನಮಗೆ ಬದುಕೋದ ಇಲ್ಲ ಸಾಯೋದ ಏನೋ ಅಂತ ಅರ್ಥ ಇದೆ. ಇನ್ನು ನೆತ್ತಿ ಮೇಲೆ ಸುಡುವ ಬಿಸಿಲು, ತಿಂಡಿ ಊಟ ಮಾಡದೆ ಚಾಲಕರು ಗ್ಯಾಸ್ಗಾಗಿ ಕಾಯುವಂತಾಗಿದೆ. ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿವೆ. ಸದ್ಯ ನಾನೀಗ ನಾಗರಬಾವಿಯ ಬಂಕ್ ಒಂದರ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್, ಇಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಭಾರತ್ ಪೆಟ್ರೋಲಿಯಂನ ಗ್ಯಾಸ್ ಸ್ಟೇಷನ್ ಇದು. ಬೆಳಗ್ಗೆಯಿಂದಲೇ ಕ್ಯೂನಲ್ಲಿ ನಿಂತು ಕಷ್ಟಪಟ್ಟು ಹಾಕ್ಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಬರುವಂಥವ್ರಿಗೆ ಪ್ರತಿ ಬಾರಿಯೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಫಿಕ್ಸ್ ಅನ್ನುವಂಥದ್ದನ್ನು ಕೂಡ ನೋಟಿಸ್ ಮುಖಾಂತರವಾಗಿ ಹಾಕಲಾಗಿದೆ. ಗಮನಿಸ್ತಾ ಇದ್ರಿ, ಗ್ಯಾಸ್ ಅಭಾವದಿಂದ 600 ರೂಪಾಯಿಗೆ ಹಾಕಲಾಗುವುದು, ದಯವಿಟ್ಟು ಸಹಕರಿಸಿ. ಅಂದರೆ ಎಷ್ಟೇ ಬೇಕಿದ್ರು, ನಿಮ್ಗೆ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಸಿಗುವಂಥದ್ದು ಪ್ರತಿ ಆಟೋಗೂ ಕೇವಲ 600 ರೂಪಾಯಿಗೆ ಎನ್ನುವಂತಹ ಕ್ಲಿಯರ್ ಆದಂಥ ಮೆಸೇಜನ್ನು ಚಾಲಕರಿಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟೊತ್ತಲ್ಲಿ ಬಂದ್ರಿ ಸರ್? ನಾವು 6 ಗಂಟೆಲಿ ಬಂದ ಸರ್. ಬೆಳಿಗ್ಗೆ 6 ಗಂಟೆಗೆ ಇನ್ನೂ ಹಾಕಿಲ್ಲ. ಸಿಗ್ತದೆ, ಅದೇ 500 ರೂಪಾಯಿಗೆ ಹಾಕ್ತೀನಿ ಅಂತ ಹೇಳ್ತಾವ್ರೆ. ಸಾಲಲ್ಲ ಸರ್, ಸಾಲಲ್ಲ. ಸಾಯಂಕಾಲ ಮತ್ತೆ ಬಂದು ನಿಂತ್ಕೋಬೇಕು. ಈಗ ರಾತ್ರಿ ಎಲ್ಲ ತುಂಬಾ ಜನ ನೆನ್ನೆನೆ ಬಂದು ಹೋಗಿದೀವಿ, ನೆನ್ನೆನೆ ಸಿಕ್ಲಿಲ್ಲ. ಇಲ್ಲಿ ಬಂದು ನಿಂತ್ಕೋದಕ್ಕೆ ಕ್ಲೋಸ್ ಆಯ್ತು ಅಂತ ಹೇಳಿದ್ರು. 7 ಗಂಟೆ 9 ಗಂಟೆ ಮನೆಗೆ ಹೋಗಿದೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಸಿಕ್ಕದಂಗೆ. ನೀವೆಲ್ಲ ಎಷ್ಟೊತ್ತಿಂದ? 4 ಗಂಟೆ ಅಣ್ಣ. ಬೆಳಗ್ಗೆ 4 ಗಂಟೆಯಿಂದ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ತಿಂಡಿ ಗಿಂಡಿ ಏನಿಲ್ಲ ಅಣ್ಣ, ಏನಿಲ್ಲ, ಏನು ಮಾಡಿಲ್ಲ ಅಣ್ಣ, ಇನ್ನೂ ಮಾಡಿಲ್ಲ ಅಣ್ಣ. ಇದೆ ಇಲ್ಲೇ ಬಂದಿಲ್ಲ ಅಂತ ಆಗಿದೆ ಸರ್. ಆದ್ರೆ ಈ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಒಂದಿನ ಗ್ಯಾಸ್ ಹಾಕೊಂಡು ಒಂದಿನ ದುಡಿಯೋದು, ಒಂದಿನ ಉಪವಾಸ ಇರ್ಬೇಕು, ಒಂದಿನ ಊಟ ಮಾಡ್ಬೇಕು ಅಷ್ಟೇ. ಅಂತ ಪರಿಸ್ಥಿತಿ ಬಂದಿದೆ. ಇನ್ನು ನೆಲಮಂಗಲ ನಗರದಲ್ಲೂ ಆಟೋ ಗ್ಯಾಸ್ ಪರದಾಟ ತಪ್ಪಿಲ್ಲ. ಜೀವನ ನಡೆಸೋದಕ್ಕೆ ನರಕವಾಗಿದೆ, ದುಡಿಮೆ ಇಲ್ಲ, ಏನ್ ಮಾಡೋದು ಅಂತ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ಸಹ ನೋಡ್ತಾ ಇರ್ಬೋದು. ಆಟೋಗಳಿಗೆ ಸಾಕಷ್ಟು ರೀತಿಯಲ್ಲಿ ಅನಿಲ ಸಾಕಾಣಿಕೆ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ರೀತಿಯಲ್ಲಿ ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಈ ಬಂಕ್ನಲ್ಲಿ ಕಳೆದ 2 ದಿನಗಳ ಹಿಂದೆ ಸಂಪೂರ್ಣವಾಗಿ ಅನಿಲ ಖಾಲಿಯಾಗಿತ್ತು. ಕಳೆದ ರಾತ್ರಿ ಹೇಳಿದ್ರೆ ಈಗ ಒಂದು ಲೋಡ್ ಬಂದಿರೋದ್ರಿಂದ ಇತ್ತು. ಈಗಿನಿಂದ ಒಂದು ಗ್ಯಾಸ್ ಅನ್ನ ಆಟೋಗಳಿಗೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನೆಲಮಂಗಲದ ವಿವರ್ಸ್ ಕಾಲೋನಿಯಲ್ಲಿ ಇರುವಂತಹ ಸೂಪರ್ ಗ್ಯಾಸ್ ಈ ಬಂಕ್ ನಲ್ಲಿ ಈಗಾಗಲೇ ಸರ್ತಿ ಸಾಲಿನಲ್ಲಿ ಆಟೋ ಚಾಲಕರು ನಿಂತು ಏನೊಂದು ಕೆಲಸವನ್ನ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳುವಂತ ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕ್ಯೂ ಹೋಗಿದೆ. ಒಂದು ಆಟೋ ಚಾಲಕರು ಬಂಕ್ ನ ಮುಂದೆ ಮುಗಿಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಹಾವೇರಿ ತಾಲೂಕಿನ ಕರ್ಜಗಿ ರೈಲ್ವೆ ನಿಲ್ದಾಣದಲ್ಲಿ ಇರುವ ಕ್ಯಾಂಟೀನ್ ನಲ್ಲಿ ಸಿಲಿಂಡರ್ ಇಲ್ಲದೆ ತೆಂಗಿನ ಚಿಪ್ಪಿನ ಒಲೆಯಲ್ಲಿ ಇಡ್ಲಿ ತಯಾರಿ ಮಾಡಲಾಗ್ತಾ ಇದೆ. ಬೆಂಗಳೂರು, ಗೋವಾ ಮತ್ತಿತರ ಟ್ರೈನ್ಗಳಲ್ಲಿ ಬರುವ ಪ್ರಯಾಣಿಕರಿಗೆ ಈ ಕರ್ಜಗಿ ಇಡ್ಲಿ ವಡ ನೆಚ್ಚಿನ ತಿಂಡಿಯಾಗಿದೆ. ಇತ್ತ ತುಮಕೂರಿನ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ತುಮಕೂರು ನಗರದಲ್ಲಿದ್ದ 6ಕ್ಕೆ 6 ಬಂಕ್ ಕ್ಲೋಸ್ ಆಗಿವೆ. ಬಳ್ಳಾರಿಯಲ್ಲಿ LPG ಗ್ಯಾಸ್ ದರ ಏರಿಕೆಯಾಗಿದ್ದು ಚಾಲಕರು ಕಂಗಾಲಾಗಿದ್ದಾರೆ. ನಾವೀಗ ತುಮಕೂರಿನ ಏನು ಪ್ರಮುಖವಾಗಿರುವಂತಹ ಪ್ರೋಪೆಲ್ ಅನ್ನುವಂತಹ ಒಂದು ಗ್ಯಾಸ್ ಬಂಕಲ್ಲಿದ್ದೀನಿ. ಇಲ್ಲಿ
ಸಾಲುಗಟ್ಟಿ ನಿಂತಿರುವುದು. ಕಳೆದ 3 ದಿನಗಳಿಂದ ಸಾಲುಗಟ್ಟಿ ಆಟೋದವರು ನಿಂತ್ಕೊಂಡಿರುವಂಥದ್ದು ಗ್ಯಾಸ್ ಹಾಕಿಸ್ಕೊಳ್ಳಿಕ್ಕೆ. ಆದರೆ ಕಳೆದ 3 ದಿನದಿಂದ ಯಾವುದೇ ರೀತಿಯ ಲೋಡ್ ಬರ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಸುಮಾರು ಕಿಲೋಮೀಟರ್ ಗಟ್ಟೆ ದೂರ ಏನು ಲೈನ್ ನಿಂತಿರುವಂಥದ್ದು ನಿನ್ನೆ ರಾತ್ರಿ ಕೂಡ ಇತ್ತು, ಮೊನ್ನೆ ಕೂಡ ಇತ್ತು. ಆದರೆ ಯಾವುದೇ ರೀತಿಯ ಏನು ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಬಾಡಿಗೆ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ದಿನನಿತ್ಯದ ಸಂಬಳದಿಂದ ಅಂದರೆ ದಿನಗೂಲಿ ಥರ ಇವರು ದುಡಿತಾ ಇದ್ರು, 500-300 ಗಳಿಸ್ಕೊಂಡು ಯಾಕೋ ಜೀವನ ಸಾಗಿಸ್ತಾ ಇದ್ರು. ಆದರೆ ಕಳೆದ 3 ದಿನ ನಿರಂತರವಾಗಿ ಯಾವುದೇ ರೀತಿಯ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಬಂಕ್ಗಳ ಎದುರಲ್ಲೇ ಎಲ್ಲ ಆಟೋಗಳನ್ನು ನಿಲ್ಲಿಸಿರುವಂಥದ್ದು. ನಾನೀಗ ಬಳ್ಳಾರಿ ನಗರದ MG ಸರ್ಕಲ್ ಇರ್ತಕ್ಕಂಥ ಆಟೋ ಗ್ಯಾಸ್ನ ಬಂಕ್ನ ಮುಂಭಾಗದಲ್ಲಿದ್ದೀನಿ. ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಈಗ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸರತಿ ಸಾಲಲ್ಲಿ ನಿಂತ್ಕೊಂಡಿರುವಂಥದ್ದು. ಆಟೋ ಚಾಲಕರುಗಳು ಸಹಿತ ಬಿರುಬಿಸಿಲನ್ನು ಲೆಕ್ಕಿಸದೆ ಆಟೋಗಳನ್ನ ತಳ್ಕೊಂಡು ಬಂದು ಅಂದ್ರೆ ಗ್ಯಾಸ್ ಬಂಕ್ಗೆ ಬಂದು ಇಲ್ಲಿಂದ ಗ್ಯಾಸ್ ಅನ್ನು ತುಂಬಿಸ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಸಾಮಾನ್ಯವಾಗಿ ಕಂಡು ಬರ್ತದೆ. ಅಂದ್ರೆ ಎರಡೂ ಬದಿಗಳಲ್ಲಿ ಇದೀಗ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಸರತಿ ಸಾಲಲ್ಲಿ ನಿಂತ್ಕೊಂಡಿರುವಂಥದ್ದು. ಯಾಕಂದ್ರೆ ಇರ್ತಕ್ಕಂಥ 7 ಗ್ಯಾಸ್ ಬಂಕ್ಗಳೇನಿದೆ ಆ ಪೈಕಿ ಇದೀಗ 6 ಬಂಕ್ಗಳು ಕಂಪ್ಲೀಟ್ ಆಗಿ ಬಂದಾಗಿರುವಂಥದ್ದು. ಇರುವಂಥದ್ದು ಕೇವಲ ಒಂದು ಮಾತ್ರ ಇದೀಗ ರನ್ ಆಗಿದೆ. ಅಂದ್ರೆ ನಿನ್ನೆ ಅದು ಕೂಡ ಇರಲಿಲ್ಲ, ಆದ್ರೆ ಮೊನ್ನೆ 2 ಬಂಕ್ಗಳು ಮಾತ್ರ ರನ್ ಆಗ್ತಾ ಇತ್ತು. ಆದ್ರೆ ಇದೀಗ ಇರ್ತಕ್ಕಂಥ ಒಂದೇ ಒಂದು ಗ್ಯಾಸ್ ಬಂಕ್ ನ ಮುಂಭಾಗದಲ್ಲಿ ಇದೀಗ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಜಮಾವಣೆ ಆಗಿರುವಂತದ್ದು. ಒಟ್ಟಾರೆ ರಾಜ್ಯದಲ್ಲಿ ದಿನೇ ದಿನೇ ಆಟೋ ಗ್ಯಾಸ್ ಅಭಾವ ಮಿತಿ ಮೀರ್ತಾ ಇದೆ. ಆದರೆ ಸರ್ಕಾರ ಮಾತ್ರ ಕೇಂದ್ರದತ್ತ ಬೊಟ್ಟು ಮಾಡುತ್ತಾ ಚಾಲಕರ ಕೆಂಗಣ್ಣಿಗೆ ಗುರಿಯಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.